ಕೇರಳದಲ್ಲಿ ನಕ್ಸಲರ ತೀವ್ರ ಕಾರ್ಯಾಚರಣೆ ಹಿನ್ನೆಲೆ ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದ 6 ಮಂದಿ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ ಎನ್ನುವ ಅಪ್ಡೇಟ್ ಲಭ್ಯವಾಗುತ್ತಿದೆ. ಕೇರಳದಲ್ಲಿ ನಕ್ಸಲರ ತೀವ್ರ ಕಾರ್ಯಾಚರಣೆ ಹಿನ್ನೆಲೆ ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದ 6 ಮಂದಿ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಶರಣಾಗತಿಗೆ ಮುಂದಾದ ಮೋಸ್ಟ್ ವಾಂಟೆಡ್ ನಕ್ಸಲರು ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಬೇಕಾದ 6 ಮಂದಿ ನಕ್ಸಲರು ಇದೀಗ ಶರಣಾಗತಿಗೆ ಒಪ್ಪಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕರ್ನಾಟಕದ 4 ಜಿಲ್ಲೆಗೆ ಬೇಕಾಗಿದ್ರು 6 ನಕ್ಸಲರು ಈಗ ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಬೇಕಾದ 6 ಮಂದಿ ನಕ್ಸಲರು ಶರಣಾಗತಿಗೆ ಒಪ್ಪಿಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಕೇರಳದಲ್ಲಿ ನಕ್ಸಲರ ತೀವ್ರ ಕಾರ್ಯಾಚರಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ರು 6 ಮಂದಿ ನಕ್ಸಲರು, ಇವರಿಗಾಗಿ ಬಲೆ ಬೀಸಲಾಗಿತ್ತು. ಇದೀಗ ಈ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ ಎನ್ನುವ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶರಣಾಗತಿ ಸಂಬಂಧ ಪತ್ರ ಬರೆದು ನಕ್ಸಲರು ಮನವಿ ಮಾಡಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಪತ್ರವನ್ನ ಬರೆದಿದ್ದಾರೆ ನಕ್ಸಲರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಶರಣಾಗತಿ ಸಂಬಂಧ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಕ್ಸಲರು. ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಪತ್ರವನ್ನ ಬರೆದಿರುವ ನಕ್ಸಲರು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿಗೆ ಒಪ್ಪಿಕೊಂಡಿದ್ದಾರೆ ಎನ್ನುವ ಅಂಶ ಗೊತ್ತಾಗ್ತಾ ಇದೆ. ಪತ್ರದೊಂದಿಗೆ ಶರಣಾಗತಿಯ ಬಗ್ಗೆ ಸರ್ಕಾರದ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸರ್ಕಾರದ ಜೊತೆ ಚರ್ಚಿಸಿದ ಶಾಂತಿಗಾಗಿ ನಾಗರಿಕ ವೇದಿಕೆ, ನಕ್ಸಲರ ಪರವಾಗಿ ಮಾತುಕತೆ ನಡೆಸಿರುವ ನಾಗರಿಕ ವೇದಿಕೆ, ಹಾಗಾಗಿ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಮುಂದೆ 7 ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ನಕ್ಸಲರು. ಶರಣಾಗತಿ ಸಂಬಂಧ ಪತ್ರ ಬರೆದು ನಕ್ಸಲರು ಇದೀಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆಗೆ ಪತ್ರವನ್ನ ಬರೆದಿದ್ದಾರೆ ನಕ್ಸಲರು. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿಗೆ ಇದೀಗ ಒಪ್ಪಿಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡು ಭಾಗಗಳಲ್ಲಿ ದಶಕಗಳಿಂದ ಕಾಡ್ತಾ ಇದ್ದ ನಕ್ಸಲ್ ವಾದ ಈಗ ನೋಡ್ತಾ ಇದ್ರೆ ಅಂತಿಮ ಹಂತಕ್ಕೆ ಬಂದು ನಿಂತಿರೋ ರೀತಿ ಕಂಡು ಬರ್ತಾ ಇದೆ. ಸರ್ಕಾರದ ಸೂಚನೆಯಂತೆ ಶರಣಾಗತಿಗೆ 6 ಮಂದಿ ನಕ್ಸಲರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಶರಣಾಗುವ ಮುನ್ನ ನಕ್ಸಲರು ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಅವರು ಬರೆದಿರುವ ಪತ್ರದಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, 6 ಜನರಾದ ನಾವು ಸಂಪೂರ್ಣ ಸಮ್ಮತಿ ಮತ್ತು ಏಕ ಅಭಿಪ್ರಾಯದ ಮೇರೆಗೆ ಪತ್ರವನ್ನ ಬರೀತಿದ್ದೀವಿ ಅಂತ ಹೇಳಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಕಳೆದ ಬಾರಿ ವಿಕ್ರಮ್ ಗೌಡ ಎನ್ನುವವರನ್ನ ಹತ್ಯೆ ಮಾಡಲಾಗಿತ್ತು ನಕ್ಸಲ್ ನಿಗ್ರಹ ತಂಡದಿಂದ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೆದರುಕೊಂಡು ಏನಾದರೂ ಇವರು ಶರಣಾಗತಿಗೆ ಒಪ್ಕೊಳ್ತಿದ್ದಾರಾ ಎನ್ನುವ ಒಂದು ಪ್ರಶ್ನೆಯನ್ನ ಕೂಡ ನಾವು ಮಾಡಬೇಕಾಗತ್ತೆ. ಸರ್ಕಾರದ ಜೊತೆ ಈಗಾಗಲೇ ಎಲ್ಲ ರೀತಿಯ ಸಭೆಯನ್ನ ನಡೆಸಿ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ. ನಕ್ಸಲರ ಪರವಾಗಿ ಮಾತುಕತೆಯನ್ನ ನಾಗರಿಕ ವೇದಿಕೆ ಕೂಡ ಮಾಡ್ತಾ ಇರುವಂತದ್ದು. ನಕ್ಸಲ್ ನಿಗ್ರಹ ತಂಡದಿಂದ ಇದೀಗ ತನಿಖೆಗಳು ಕೂಡ ನಡೀತಾ ಇದೆ.